ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಔರಂಗಜೇಬ್ ಈತ ವೀರ ಅಲ್ಲ, ಔರಂಗಜೇಬ್ ಆದರ್ಶ ವ್ಯಕ್ತಿ ಅಲ್ಲ, ಔರಂಗಜೇಬ್ ಕ್ರೂರಿ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರ ಜಿಲ್ಲೆಯಲ್ಲಿರುವಂತಹ ಮೊಘಲ್ ದೊರೆ ಔರಂಗಜೇಬನ ಸಮಾಧಿ ತೆರವು ಮಾಡಬೇಕು ಅನ್ನುವಂತಹ ವಿವಾದ ಇವತ್ತು ಮಹಾರಾಷ್ಟ್ರನೇ ಹೊತ್ತಿ ಉರಿಯುವಂತಹ ಮಟ್ಟಕ್ಕೆ ತಗೊಂಡು ಹೋಗಿ ನಿಲ್ಲಿಸಿದೆ. ಆ ಮಟ್ಟಕ್ಕೆ ಯಾರು ತಗೊಂಡು ಹೋಗಿ ನಿಲ್ಲಿಸಿದ್ದಾರೆ ಅನ್ನುವಂಥದ್ದನ್ನ ನಾನು ಬಾಯಿ ಬಿಟ್ಟು ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ಳುತ್ತೀನಿ. ಕೇವಲ ಔರಂಗಜೇಬನನ್ನ ವೈಭವೀಕರಿಸಲಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣ ನಿಮಗೆ ಇಷ್ಟರ ಮಟ್ಟಿಗೆ ನೋವನ್ನು ಕೊಡ್ತಾ, ಇಷ್ಟರ ಮಟ್ಟಿಗೆ ಹಿಂಸಾಚಾರಕ್ಕೆ ಪ್ರೇರಣೆಯನ್ನು ನೀಡ್ತಾ. ಸರಿ, ನಿಮ್ಮ ಪ್ರಕಾರನೇ ಮಾತಾಡ್ತೀನಿ ನಾನು, ನೀವೇ ಸರಿ ಅಂತ ಒಪ್ಕೊಳ್ಳೋಣ. ಆದ್ರೆ ನಾನ್ ಕೇಳೋದು ಯಾಕೆ? ಔರಂಗಜೇಬ ಯಾರು? ಆತ ಏನು? ಯಾಕೆ ಆತನಿಗಾಗಿ ಇಷ್ಟರ ಮಟ್ಟಿಗೆ ರೊಚ್ಚಿಗೆದ್ದಿದ್ದೀರಾ? ನೆನಪಿರ್ಲಿ, ಔರಂಗಜೇಬ ಹೀರೋ ಅಲ್ಲ, ಆತ ಆದರ್ಶ ವ್ಯಕ್ತಿ ಅಲ್ಲ. ಅಧಿಕಾರಕ್ಕಾಗಿ ತನ್ನ ಸಹೋದರನನ್ನೇ ಕೊಂದಂತಹ ವ್ಯಕ್ತಿ, ಅಧಿಕಾರಕ್ಕಾಗಿ ತನ್ನ ತಂದೆಯನ್ನೇ ಜೈಲಿಗೆ ಹಾಕಿಕೊಂಡಂತಹ ವ್ಯಕ್ತಿ ಹೇಗೆ ಆದರ್ಶ ವ್ಯಕ್ತಿ ಆಗ್ತಾನೆ? ಯಾವಾಗ ನಿಮಗೆ ಇದು ಅರ್ಥ ಆಗುತ್ತೆ? ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ನೀವು? ನಿಮಗೆ ಈ ಕ್ರೂರಿ ಔರಂಗಜೇಬ್ ಆದರ್ಶ ವ್ಯಕ್ತಿ ಆಗ್ಬೇಕಾಗಿರುವಂಥದ್ದಲ್ಲ, ನಿಮಗೆ ಆದರ್ಶ ಆಗಿರ್ಬೇಕಾಗಿರುವಂಥದ್ದು ಅಬ್ದುಲ್ ಕಲಾಂ ಜಿ. ಕೇವಲ ಇಸ್ಲಾಂಗೆ ಮತಾಂತರ ಆಗಿಲ್ಲ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಔರಂಗಜೇಬ್ ಹಿಂದೂಗಳನ್ನ ಯಾವೆಲ್ಲ ರೀತಿಯಾಗಿ ಕೊಲ್ತಾನೆ ಅನ್ನುವಂತಹ ಒಂದಷ್ಟು ಉದಾಹರಣೆಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಇದು ಔರಂಗಜೇಬ್ನ ವ್ಯಕ್ತಿತ್ವದ ಒಂದು ಸಣ್ಣ ಝಲಕಷ್ಟೇ. ಇಂತಹ ಬೇರೆ ಬೇರೆ ರೀತಿಯಾದಂತಹ ವಿಚಾರಗಳು ಸಿಗುತ್ತೆ ನಮಗೆ ಔರಂಗಜೇಬ್ ಇದ್ದು. ಆದ್ರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇವಲ ಇಸ್ಲಾಮಿಗೆ ಮತಾಂತರ ಆಗಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಯಾವೆಲ್ಲ ರೀತಿಯಾಗಿ ಹಿಂದೂಗಳನ್ನ ಕೊಲ್ಲಲಾಯಿತು ಅನ್ನುವಂತಹ ಒಂದಷ್ಟು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೀನಿ. ಗುರು ತೇಜ್ ಬಹದ್ದೂರ್ ಕಾಶ್ಮೀರಿ ಪಂಡಿತರನ್ನ ಇಸ್ಲಾಂಗೆ ಮತಾಂತರ ಮಾಡೋ ಸಲುವಾಗಿ ಇದೇ ಔರಂಗಜೇಬ್ ಕಾಶ್ಮೀರದ ರಾಜ್ಯಪಾಲ ಇಫ್ತಿಕಾರ್ ಖಾನನ್ನ ಆಯ್ಕೆ ಮಾಡ್ತಾನೆ. ಆಗ ಗುರು ತೇಜ್ ಬಹದ್ದೂರ್ ಹೋಗಿ ಕಾಶ್ಮೀರಿ ಪಂಡಿತರಿಗೆ ಹೇಳ್ತಾರೆ, ಆತ ಬಂದು ಮತಾಂತರ ಆಗಿ ಅಂತ ಅಂದ್ರೆ ಮೊದಲು ನೀನು ಮತಾಂತರ ಆಗು ಅಂತ ಹೇಳಿ ಅಂತ. ಔರಂಗಜೇಬಿಗೆ ಸಿಟ್ಟು ಬರುತ್ತೆ. ಗುರುಗಳನ್ನ ಕಬ್ಬಿಣದ ಪಂಜರಲ್ಲಿ ಇರಿಸಿ ಹಿಂಸೆಯನ್ನು ಕೊಡಲಾಗುತ್ತೆ. ಕೊನೆಗೆ ಗುರು ತೇಜ್ ಬಹದ್ದೂರ್ ಅವರಿಗೆ ಒಂದು ಇಸ್ಲಾಂ ಮತವನ್ನ ಸ್ವೀಕಾರ ಮಾಡು, ಇಲ್ಲ ಅಂತ ಅಂದ್ರೆ ಸಾವನ್ನ ಸ್ವೀಕಾರ ಮಾಡುವಂತ ಔರಂಗಜೇಬ್ ಆಯ್ಕೆಯನ್ನು ಕೊಡ್ತಾನೆ. ಗುರು ತೇಜ್ ಬಹದ್ದೂರ್ ಸಾವನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಕೊನೆಗೆ ಮರಣದಂಡನೆಯ ಭಾಗವಾಗಿ ಗುರುಗಳ ತಲೆ ಹಾಗೆ ದೇಹವನ್ನು ಎರಡು ಭಾಗ ಮಾಡಲಾಗುತ್ತೆ. ಅದನ್ನ ದೆಹಲಿಯ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತೆ. ಇದು ಔರಂಗಜೇಬನ ವ್ಯಕ್ತಿತ್ವ. ಗೊತ್ತಿಲ್ವಾ ಇದು ನಿಮಗೆ? ಯಾರು ಹೇಳೇ ಕೊಡ್ಲಿಲ್ವಾ ನಿಮಗೆ? ಅದಕ್ಕೆ ನಾನು ಹೇಳಿದ್ದು, ನಿಮ್ಮ ಆದರ್ಶ ಅಬ್ದುಲ್ ಕಲಾಂ ಜಿ ಆಗಿರ್ಬೇಕೆ ಹೊರತಾಗಿ ಔರಂಗಜೇಬ್ ಅಲ್ಲ. ಇನ್ನು ದಯಾಳ್ ದಾಸ್ ಇವರು ಕೂಡ ಗುರು ತೇಜ್ ಬಹದ್ದೂರ್ ಅವರ ಮಹಾನ್ ಶಿಷ್ಯರಾಗಿರ್ತಾರೆ. ಅವರನ್ನು ಕೂಡ ಇಸ್ಲಾಮಿಗೆ ಮತಾಂತರ ಆಗು ಅಂತ ಹೇಳ್ತಾರೆ. ಆದ್ರೆ ಅವರು ಮತಾಂತರ ಆಗೋದಕ್ಕೆ ನಿರಾಕರಿಸ್ತಾರೆ. ಅವರನ್ನ ಕಬ್ಬಿಣದ ಸರಪಳಿಯಿಂದ ಕಟ್ಟಿ ಹಾಕಿ ಒಂದು ದೊಡ್ಡ ಕಡಾಯಿಯಲ್ಲಿ ಕುದಿತಾ ಇರುವಂತಹ ಎಣ್ಣೆಗೆ ಹಾಕಿ ಜೀವಂತವಾಗಿ ಹುರಿಯಲಾಗುತ್ತೆ. ಹೇಳೋದಕ್ಕೆ ಕೇಳೋದಕ್ಕೆ ಇಷ್ಟು ಕಷ್ಟ ಆಗುತ್ತೆ ನಮಗೆ.
ಅವತ್ತು ಅವರ ಪರಿಸ್ಥಿತಿ ಹೇಗಿದ್ದಿರಬಹುದು ಒಂದು ಬಾರಿ ಯೋಚನೆ ಮಾಡಿ. ಇದು ಔರಂಗಜೇಬನ ವ್ಯಕ್ತಿತ್ವ. ಈತನಿಗಾಗಿ ನೀವು ಪ್ರತಿಭಟನೆಯನ್ನ ಮಾಡ್ತಾ ಇರೋದಾ? ಮತ್ತೆ ಮತ್ತೆ ನಾನು ಹೇಳ್ತೀನಿ, ನಿಮ್ಮ ಆದರ್ಶ ಅಬ್ದುಲ್ ಕಲಾಂಜಿ ಆಗಿರ್ಬೇಕೇ ಹೊರತಾಗಿ ಈ ಕ್ರೂರಿ ಔರಂಗಜೇಬ ಅಲ್ಲ. ಇನ್ನು ಭಾಯ್ ಮತಿ ದಾಸ್ ಇವರು ಕೂಡ ಗುರು ತೇಜ್ ಬಹದ್ದೂರ್ ಅವರ ಶಿಷ್ಯ. ಇಸ್ಲಾಮಿಗೆ ಮತಾಂತರ ಆಗೋದಕ್ಕೆ ನಿರಾಕರಿಸಿದಾಗ 2 ಕಂಬಗಳ ಮಧ್ಯ ಕಟ್ಟಿ ಹಾಕಿ ಉದ್ದ ತಲೆಯಿಂದ ಸೊಂಟದವರೆಗೆ ಗರಗಸದಿಂದ ಕತ್ತರಿಸಲಾಗುತ್ತೆ. ಇದು ಔರಂಗಜೇಬನ ವ್ಯಕ್ತಿತ್ವ. ಭಾಯ್ ಸತಿ ದಾಸ್ ಇವರು ಇಸ್ಲಾಮಿಗೆ ಮತಾಂತರ ಆಗ್ಲಿಲ್ಲ ಅನ್ನುವಂತಹ ಕಾರಣಕ್ಕೆ ಅವರನ್ನ ಜೀವಂತವಾಗಿ ಸುಡಲಾಗುತ್ತೆ. ಆಗ ನಾನು ಹೇಳಿದ್ದು ಭಾಯ್ ಮತಿದಾಸ್, ಇವರು ಭಾಯ್ ಸತಿದಾಸ್. ಇದು ಔರಂಗಜೇಬನ ವ್ಯಕ್ತಿತ್ವ. ಈತನಿಗಾಗಿ ನಿಮ್ಮ ಪ್ರತಿಭಟನೆ ಅಲ್ವಾ? ಇನ್ನು ರಾಜಾ ಜೈ ಸಿಂಗ್ ಛತ್ರಪತಿ ಶಿವಾಜಿ ಮಹಾರಾಜರ ಆಪ್ತ ಅನ್ನುವಂತಹ ಕಾರಣಕ್ಕೆ ಔರಂಗಜೇಬ ಆತನಿಗೆ ವಿಷಪ್ರಾಶನವನ್ನ ಮಾಡಿ ಕೊಲ್ತಾನೆ. ಇನ್ನು ಸಂಭಾಜಿ ಮಹಾರಾಜರನ್ನ ಅದು ಎಷ್ಟು ಕ್ರೂರವಾಗಿ ಕೊಲ್ಲಲಾಯ್ತು ಅನ್ನುವಂಥದ್ದು ನಿಮಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಬಹಳಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ ಸಂಭಾಜಿ ಮಹಾರಾಜರ ಅಂತ್ಯ ಹೇಗಾಯ್ತು ಅಂತ. ಚಾವಾ ಸಿನಿಮಾದ ಮೂಲಕ ಅವರ ಅಂತ್ಯ ಹೇಗಾಯ್ತು ಅನ್ನುವಂಥದ್ದು ಜನರಿಗೆ ಗೊತ್ತಾಯ್ತು. ಈ ಔರಂಗಜೇಬನ ಕರಾಳ ಮುಖ ಆ ಮೂಲಕ ತೆರೆದುಕೊಳ್ತು. ಏನ್ ಮಾಡೋದು, ನಮ್ಮ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ಇಂಥದ್ದು ಯಾವುದು ಇರಲೇ ಇಲ್ವಲ್ಲ. ಈಗ ಸತ್ಯವನ್ನ ತಿಳ್ಕೊಳ್ಳುವಂತಹ ಸಮಯ ಬಂದಿದೆ. ಇನ್ನು ಗೋಕುಲ್ ಜಾಟ್ ಅದೇ ರೀತಿ ಉದಯ್ ಸಿಂಗ್ ಇವರಿಬ್ಬರನ್ನ ಕೂಡ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ ಬರ್ಬರವಾಗಿ ಕೊಲ್ಲಲಾಗತ್ತೆ. ಯಾಕೆ? ಇಸ್ಲಾಮಿಗೆ ಮತಾಂತರ ಆಗಲಿಲ್ಲ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ. ಇದು ಔರಂಗಜೇಬ್ನ ವ್ಯಕ್ತಿತ್ವ. ಕೊನೆಗೆ ಮೊಘಲರಿಂದ ತಪ್ಪಿಸ್ಕೊಳ್ಳೋ ಸಲುವಾಗಿ ಅದು ಎಷ್ಟೋ ಜಾಟ್ ಹೆಣ್ಣು ಮಕ್ಕಳು ಜಾಹರ್ ಅಂದ್ರೆ ಬೆಂಕಿಗೆ ಹಾರಿ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾ ಇದ್ರು. ಇವ್ರ ಕೈಗೆ ಮಾತ್ರ ಸಿಗ್ಲೇಬಾರ್ದು ಅಂತ. ಇದು ಔರಂಗಜೇಬನ ವ್ಯಕ್ತಿತ್ವದ ಪರಿಣಾಮ. ಈತನಿಗಾಗಿ ನಿಮ್ಮ ಹೋರಾಟ, ನಿಮ್ಮ ಪ್ರತಿಭಟನೆ ಅಲ್ವಾ? ಅದಕ್ಕೆ ನಾನು ಹೇಳಿದ್ದು, ನಿಮ್ಮ ಆದರ್ಶ ಅಬ್ದುಲ್ ಕಲಾಂಜಿ ಆಗಿರ್ಬೇಕೇ ಹೊರತಾಗಿ ಕ್ರೂರಿ ಔರಂಗಜೇಬ ಅಲ್ಲ. ವೀಕ್ಷಕರೇ, ನನಗೆ ಇಲ್ಲಿ ಒಂದು ಅರ್ಥನೇ ಆಗದಿರುವಂತಹ ವಿಚಾರ ಏನ್ ಗೊತ್ತಾ? ನೀವು ಅಬ್ದುಲ್ ಕಲಾಂಜಿ ವಿರುದ್ಧ ಏನು ಬೇಕಾದ್ರೂ ಹೇಳಿ, ಇವ್ರುಗಳಿಗೆ ಅದು ದೊಡ್ಡ ವಿಚಾರನೇ ಅಲ್ಲ, ಇವ್ರ ಮನಸ್ಸಿಗೆ ಅದು ಬೇಜಾರೇ ತರಲ್ಲ. ಅದೇ ನೀವು ಔರಂಗಜೇಬನ ವಿರುದ್ಧ ಒಂದು ಮಾತು ಹೇಳಿದ್ರು ಸಾಕು, ವಿರುದ್ಧ ಅಂತಲ್ಲ, ಆತನ ಆ ಕರಾಳ ಮುಖವನ್ನ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡಿದ್ರು ಸಾಕು, ಅದು ಕೊನೆಗೆ ಹಿಂಸಾಚಾರದ ಸ್ವರೂಪವನ್ನ ಪಡ್ಕೊಂಡು ಬಿಡುತ್ತೆ. ಹಾಗಾದರೆ ನೀವು ಔರಂಗಜೇಬನನ್ನ ಇಷ್ಟರ ಮಟ್ಟಿಗೆ ಪೂಜೆಯನ್ನ ಮಾಡಿ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿರೋದು ಆತ ಮುಸ್ಲಿಂ ಅನ್ನುವಂತಹ ಕಾರಣಕ್ಕಾಗಿ ಅಲ್ಲ ಅಂತ ಆಯ್ತು. ಆತ ಹಿಂದೂಗಳ ವಿರುದ್ಧ ಇದ್ದಂತಹ ಕ್ರೂರಿ, ಆ ಕಾರಣಕ್ಕೆ. ಇಲ್ಲಾಂದ್ರೆ ನಿಮಗೆ ಅಬ್ದುಲ್ ಕಲಾಂಜಿ ಇಷ್ಟ ಆಗ್ಬೇಕಿತ್ತಲ್ವಾ, ಅವರನ್ನ ಗೌರವಿಸಬೇಕಾಗಿತ್ತಲ್ವಾ? ಅಬ್ದುಲ್ ಕಲಾಂಜಿ ಅಂತಹ ಅಪ್ಪಟ ಚಿನ್ನದಂತಹ ವ್ಯಕ್ತಿತ್ವ ಯಾಕೆ ನಿಮ್ಮ ಆಯ್ಕೆ ಆಗ್ಲಿಲ್ಲ? ಔರಂಗಜೇಬನಂತಹ ಕ್ರೂರ ವ್ಯಕ್ತಿತ್ವ ಯಾಕೆ ನಿಮ್ಮ ಆಯ್ಕೆ ಆಯಿತು? ಆತನ ಕ್ರೂರತೆಯನ್ನ ಇವತ್ತು ನೀವುಗಳು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ. ಒಪ್ಕೊಳ್ತೀರಾ? ಇಲ್ಲ ಅಂದ್ರೆ ಒಂದು ಗಾಳಿ ಸುದ್ದಿಯನ್ನ ಕೇಳಿ ಕಲ್ಲು ತೂರಾಟವನ್ನ ಮಾಡ್ತೀರಿ, ಬೆಂಕಿಯನ್ನ ಹಚ್ಚುತ್ತೀರಿ ಅಂತ ಅಂದ್ರೆ ಇನ್ನು ನೀವು ಯಾವ ಮಟ್ಟಕ್ಕೆ ಹೋಗೋದಕ್ಕೂ ಕೂಡ ಸಿದ್ಧರು ಅಂತಾನೆ ಅರ್ಥ. ಮತ್ತೆ ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ,
ಅಬ್ದುಲ್ ಕಲಾಂರಂತಹ ಉನ್ನತ ವ್ಯಕ್ತಿತ್ವದ ಮೇಲಿರದಂತಹ ನಿಮ್ಮ ಆ ಪ್ರೀತಿ, ನಿಮ್ಮ ಆ ಗೌರವ ಔರಂಗಜೇಬನಂತಹ ಕ್ರೂರಿಯ ಮೇಲೆ ಯಾಕೆ? ಕಾರಣ ಏನು? ನಿಮಗಿದು ಅರ್ಥನೇ ಆಗಲ್ವಾ? ನೀವು ಬದಲಾಗೋದೇ ಇಲ್ವಾ? ಆ್ಯಂಡ್ ಒಂದು ನೆನಪಿರಲಿ, ನಿಮ್ಮ ಆಯ್ಕೆ ಏನಿದೆ ಅದು ನಿಮ್ಮ ವ್ಯಕ್ತಿತ್ವದ ಸಂಕೇತ. ಔರಂಗಜೇಬ್ ಯಾವತ್ತಿದ್ರೂ ಕೂಡ ಕ್ರೂರಿನೇ, ಆತ ವೀರ ಅಲ್ಲ. ನೆನಪಿರಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.